ಅಂಗವಿಕಲರಿಗೆ ಶೀಘ್ರವೇ ಇ ಬೈಕ್ ವ್ಯವಸ್ಥೆ. ಸಂತೋಷ್ ಲಾಡ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ದಾಫ್. ಅಂಗವಿಕಲರಿಗೆ ಶೀಘ್ರವೇ ಇ ಬೈಕ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸಂತೋಷ್ ಲಾಡ್ ರವರು ಸಂಗ್ರಾಮ್ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸರ್ಕಾರಕ್ಕೆ ಇದೊಂದು ಒಳ್ಳೆಯ ಸಲಹೆಯಾಗಿದೆ. ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ, ಪ್ರಸ್ತಾಪ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಆಮೇಲೆ ಮೇಲಾಗಿ ನಿಮ್ಮಿಂದ ನಿಮ್ಮ ಸರ್ಕಾರದ ವತಿಯಿಂದ ಒಂದು ಕ್ರಾಂತಿ ರೆವಲ್ಯೂಷನರಿ ಸ್ಟೆಪ್ ಯಾಕೆ ತಗೋಬಾರ್ದು ಸರ್? ಒಂದು ಈ ಬೈಕ್ಗಳನ್ನು ಯಾಕೆ ಕೊಡಬಾರ್ದು? 3 ಮಾತಾಡ್ತೀನಿ ಹೇಳಿದಿರಿ. ಹಾಂ ಸರ್, ಅವ್ರಿಗೆ ಸಚಿವರಿಗೆ ಸರ್ಕಾರ ಎಲ್ಲ ರೀತಿಯಿಂದ ರೆವಲ್ಯೂಷನರಿ ಸ್ಟೆಪ್ ತೊಗೊಂಡಿದ್ದೀರಾ ತಾವು. ಈ ಬೈಕ್ ಕೊಡಿಸಿ ಸರ್, ಪೆಟ್ರೋಲ್ ಉಳಿಯುತ್ತೆ, ಅವ್ರದ್ದು ತಿಂಗಳ 1400 ರೂಪಾಯಿ ಬರುತ್ತೆ, ತಿರುಗಾಡ್ತಾರೆ ಸರ್. ವೆರಿ ಗುಡ್ ಸಜೆಷನ್. ಹಾಂ ಸರ್, ವೆರಿ ಗುಡ್ ಸಜೆಷನ್. ಧಾರವಾಡ ನಗರದ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿದ್ದ ಮುಖ್ಯಮಂತ್ರಿಗಳ 76ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗೆ ತಿರುಗೇಟು ನೀಡಿದ ಸಂತೋಷ್ ಲಾಡ್, ದೇಶದಲ್ಲಿ ಕಡ್ಡಾಗಳನ್ನು ಮಾಡಿರುವುದು ಯುಪಿಎ ಸರ್ಕಾರ ಅಲ್ಲ. ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ದೇಶದ ಜಿಡಿಪಿಯಲ್ಲಿ ನರೇಗಾ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ತಲಾ 316 ರೂಪಾಯಿಗಳಂತೆ 22 ಕೋಟಿ ಜನರಿಗೆ ಕೆಲಸ, 5 ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಮೀಸಲು. ಯುಪಿಎ ಸರ್ಕಾರದಿಂದ ಆಹಾರ ಭದ್ರತಾ ಮಸೂದೆಯನ್ನ ತಂದು 1,10,000 ಕೋಟಿ ಜನರಿಗೆ ಸಾಕಾಗುವಷ್ಟು ಆಹಾರವನ್ನ ಸಂಗ್ರಹಿಸಿದ್ದು ಯುಪಿಎ ಸರ್ಕಾರ. ಇದರಂತೆ ಸಿದ್ದರಾಮಯ್ಯ ಸರ್ಕಾರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿ ಕ್ರಾಂತಿಗಳನ್ನ ಮಾಡಿದೆ, ಇಂದಿಗೂ ಮಾಡುತ್ತಿದೆ, ಮುಂದೆಯೂ ಮಾಡುತ್ತದೆ ಎಂದರು. ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಮಾತನಾಡಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ HDMP ಕಾಂಪ್ಲೆಕ್ಸ್ನ ಸ್ಟಾಲ್ ನಂಬರ್ 1ರಲ್ಲಿ ಸಹಾಯವಾಣಿ ಕಚೇರಿ ತೆರೆಯಲಾಗಿದೆ. ಜನತೆ ಇದನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ದೀಪಕ್ ಸಿಂಚರೆರವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಬಡವರ ಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕಿ ಸುವರ್ಣ ಕಡ್ಲಿಕೊಂಡ್, ಸದಸ್ಯರಾದ ಕವಿತಾ ಕಬ್ಬೇರ್, ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರ್, ಇಸ್ಮೇಲ್ ತಮಟ್ಗಾರ್, ನಾಗರಾಜ್ ಗೋರಿ ಇನ್ನಿತರರು ಉಪಸ್ಥಿತರಿದ್ದರು. ಮೊದಲಿಂದ ಆಗಿತ್ತು 3 ಮಾಡಬೇಕಾ 12 ಮಾಡ್ಬೇಕಂತೇಳಿ ಲಾಸ್ಟ್ ಟೈಮ್ ಎಲ್ಲರೂ ಸೇರಿ ಅವ್ರಿಗೆ 75 ವರ್ಷ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ದಾವಣಗೆರೆಯಲ್ಲಿ ಮಾಡಿದರು. ಅದಾದರೂ ನಾವು ದನಪ್ಪ ಕಬ್ಬೇರವರು ಪ್ರತಿ ವರ್ಷ ನಾವು ಒಂದು 10-15 ವರ್ಷದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ನಾವು ಬಿಡೋದು ಬೇಡ, 3ನೇ ತಾರೀಕು ಬೇಡ, ನಾವು 12ನೇ ತಾರೀಕಿನ ಮಾಡೋಣ ಅಂತೇಳಿ ಅವರು ಒಂದು ನಿರ್ಧಾರ ತಗೊಂಡ ಕಾರ್ಯಾಲಯವನ್ನು ಸಚಿವರು ಅಲ್ಲಿ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ನಾಯಕರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು, ಯುವ ನಾಯಕರು, ಹೆಲ್ದಿ ಮಿನಿಸ್ಟರ್ ಆದಂಥ ಶ್ರೀ ಸಂತೋಷ್ ಲಾಡ್ ಅವರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿ ಪ್ರತಿ ವರ್ಷದಂತೆ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಲ್ಲಿಯವರು ಹೇಳಿದಾರ, ನಾವು ಕಳೆದ 15-20 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಈ ಸರಿನೂ ಕೂಡ ನಾವು 12ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಬಂದಿದ್ದಕ್ಕೆ ನಮಗೆ ಭಾಳ ತುಂಬ ಸಂತೋಷ ಆಗಿದೆ. ಬಂಧುಗಳೇ, ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದೊಳಗೆ ನುಡಿದಂತೆ ನಡೆಯುವ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಅವರು ಎಲ್ಲ ಜಾತಿ, ಧರ್ಮ, ಶೋಷಿತ ವರ್ಗದ ಬಗ್ಗೆ ಬಹಳಷ್ಟು ಕಾಳಜಿ ಉಂಟವರು. ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದನ್ನು ತಪ್ಪದೆ ಚಾಚೆ ಇಲ್ಲದೇ ಅವರು ತಮಗೆ ಸಹಾಯ ಮಾಡುವಂಥ ವ್ಯಕ್ತಿ. ಅವರ ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಧ್ಯೇಯದೊಂದಿಗೆ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಎಲ್ಲ ಜಾತಿಯ ಬಡವರ ಬಗ್ಗೆ ಒಂದು ಕಳಕಳಿಯನ್ನು ಇಟ್ಕೊಂಡು ಒಂದು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲ ತಮಗೆಲ್ಲ ಗೊತ್ತಿದೆ. ಮೊನ್ನೆ ಚುನಾವಣೆ ಒಳಗೆ ಯಾವ ರೀತಿ ಅವರು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು, ಅದರ ಪ್ರಕಾರ ಇವತ್ತು ನಡ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಆಮೇಲೆ ಈ ಉಚಿತ ಪ್ರಯಾಣ ಹೆಣ್ಣು ಮಕ್ಕಳಿಗೆ
ಇಂಥ ಹಲವಾರು ಕಾರ್ಯಕ್ರಮಗಳನ್ನು, ಅದ್ರ ಜೊತೆಗೆ ಶಾದಿ ಬಗ್ಗೆ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಮ್ಗೆ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರು ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ಅಂಥ ಒಬ್ಬ ವ್ಯಕ್ತಿಯ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊತಾ ಬಂದಿದ್ದೇವೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ನಾವು ಮಾತಾಡಿದ್ರು ಕಡಿಮೆ. ಅಂತ ಒಬ್ಬ ಈ ರಾಜ್ಯದ ಹೆಮ್ಮೆಯ ಪುತ್ರನ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದೊಳಗೆ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ವಿವಿಧ ಏನು ಸೇವೆಯನ್ನು ಸಲ್ಲಿಸುತ್ತಾರೆ ವಿವಿಧ ಒಂದು ಏನು, ಆಮೇಲೆ ಈ ಶಿಕ್ಷಣ ರಂಗದೊಳಗೆ ಇಂಥ ಅನೇಕ ರಂಗದೊಳಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಮಿತ್ರರನ್ನು ನಾವು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ಈ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಅಲ್ತಾಫ್ ಬಳ್ಳೂರು ಅವರು ವಹಿಸ್ಕೊಂಡಿದ್ದಾರೆ. ಪ್ರಸಾದ್ ಹಬ್ಬ ಅವರು ಬರಬೇಕಿತ್ತು, ಬಂದಿಲ್ಲ. ಕೋನ್ ರೆಡ್ಡಿ ಅವರು ಬಂದು ಹೋದರು. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಂಥ ದೀಪಕ್ ಚಿಂಚೋರು ಇದ್ದಾರೆ, ಇಸ್ಮಾಲ್ ತಮಾಟ್ಕರ್ ಅವರು ಇದ್ದಾರೆ, ಆಮೇಲೆ ಸುವರ್ಣ ಕಲ್ಕುಂಟ್ಲ ಅವರಿದ್ದಾರೆ, ಆಮೇಲೆ ಅನಿಲ್ ಕುಮಾರ್ ಪಾಟೀಲ್ ಇದ್ದಾರೆ, ಮತ್ತು ಈ ಒಂದು ಸನ್ಮಾನಿತರು ಇದ್ದಾರೆ. ಅದ್ರಾಗ ನಮ್ಮ ಈ ಒಂದು ಸಂಘದೊಳಗೆ ನಾವೆಲ್ಲ ಹಿಂಗೆ ಕೂಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಅಲಿ ಇರ್ಬೋದು, ಬಿಸಿಲುಗುಂದಿ ಇರ್ಬೋದು. 12ನೇ ತಾರೀಕಿಗೆ ಪ್ರತಿ ವರ್ಷ ದಾನಪ್ಪ ಅವರು ಹುಟ್ಟಿದಬ್ಬ ಆಚರಣೆ ಮಾಡ್ತಾರೆ. ಈ ವರ್ಷ ಅಧಿಕಾರದ 2ನೇ ಅವಧಿ ಸಿದ್ದರಾಮಯ್ಯ ಸಾಹೇಬರಿಗೆ ಯಾಕೆ ಬಂದೈತಂತಂದ್ರೆ ದಾನಪ್ಪ ಕಬ್ಬೇರ್ ಅಂತವರು ಬಡವರ ಅಭಿಮಾನಿಗಳು ಇಡೀ ರಾಜ್ಯ ತುಂಬಿದ್ದಾರೆ ಅನ್ನೋದಕ್ಕೆ ಅವರ ಆಶಾಕಿರಣದ ಅಂಗವಾಗಿ ಇವತ್ತು ಮತ್ತೊಮ್ಮೆ ಬಡವರ ಉದ್ಧಾರಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಸಿಕ್ಕೈತಿ ವಿನ ಅವ್ರ ಉದ್ಧಾರಕ್ಕಲ್ಲ. ಅಂತ ಸಮಾರಂಭಕ್ಕೆ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಂತ ತಮ್ದೆಲ್ಲ ಕಳ್ಕೊಂಡು ರಾಜಕೀಯದಾಗ ಬಡವ್ರಿಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಂತೋಷ್ ಹೆಸರು ಜನರಿಗೆ ಸಂತೋಷ ಕೊಟ್ಟು ಸಾವಿರಾರು ಕೋಟಿ ತಮ್ಮ ಕಡೆ ಇದ್ದಂತ ದುಡ್ಡನ್ನ ಜನರಿಗೆ ಉಪಯೋಗಿಸಿದ್ದಾರೆ ಯಾರಾದ್ರೂ ಉದ್ಯೋಗಪತಿಗಳಂತಂದ್ರೆ ಏಕೈಕ ವ್ಯಕ್ತಿ ಸಂತೋಷ್ ಲಾಡ್. ಒಬ್ರು ದಾನಿಗಳು ಇವತ್ತು ರಾಜಕಾರಣದಾಗ ನಾ ಭಾಳ ಮಂದಿಗೆ ನೋಡೇನೆ. ಎಲ್ಲರೂ ಭಾಳ ಪರ್ಸೆಂಟೇಜ್ ATM ಅಕೌಂಟ್ ಇದ್ದಂಗೆ ಫೋನ್ದಾಗ ರೊಕ್ಕ ಹಾಕಿದ್ರೆ ಅಷ್ಟೇ ರಾಜಕಾರಣಿಗಳು ಮಾತಾಡ್ತಾರೆ. ಅದು ರೊಕ್ಕ ಮುಗಿತು ಅಂತಂದ್ರೆ ರಾಜಕಾರಣಿಗಳ ಮಾತು ಬಂದಾಗ್ತಾವ. ನಾವು ಹೇಳಿದ್ದು ಅವ್ರು ಕೇಳೋಲ್ಲ, ಅವ್ರು ಹೇಳಿದ್ದು ಅಷ್ಟೇ ಕೇಳ್ತೀವಿ. ಆದ್ರೆ ಟೆಲಿಫೋನ್ದಾಗ ಯಾರಾದರೂ ಅವ್ರ ನಂಬರ್ಗೆ ಮಾತಾಡಿದ್ರೆ ಹೊಳ್ಳಿ ಕಾಲ್ ಮಾಡುವಂತ ವ್ಯಕ್ತಿ ರಾಜಕಾರಣಿ ಯಾರಂತಂದ್ರೆ ಸಂತೋಷ್ ಲಾಡ್. ಇವತ್ತು ಅವರು 2ನೇ ಬಾರಿಗೆ ಮಂತ್ರಿ ಆಗ್ಯಾರ ಕರ್ನಾಟಕ ರಾಜ್ಯದಾಗ. ಇವತ್ತು ಕಾರ್ಮಿಕರ ಮಂತ್ರಿ ಆಗಿದ್ದಾರೆ ಅವರು. ಅವ್ರಿಗೆ ದೊಡ್ಡ ಜವಾಬ್ದಾರಿ ಐತಿ ಧಾರವಾಡ ಜಿಲ್ಲಾದಾಗ. ಇವತ್ತು ನಮ್ಮ ಇಲ್ಲಿ ಪ್ರಮುಖರಾದಂಥ ವಿನಯ್ ಕುಲಕರ್ಣಿ ಅವರು, ನಮ್ಮ ಅಬ್ಬಯ್ಯ ಅವರು, ನಮ್ಮ ಅನಿಲ್ ಕುಮಾರ್ ಪಾಟೀಲ್ರು, ನಮ್ಮ ಅಲ್ತಾಫ್ ಬಳ್ಳೂರ್ ಅವರು, ಮತ್ತು ನಮ್ಮ ಅಂಜುಮನ್ ಸಂಸ್ಥೆಯ ಮಾಜಿ ಮತ್ತು ಭಾವಿ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟಮಾಟ್ಕರ್ ಅವರು, ಎಲ್ಲ ಕಾರ್ಪೊರೇಟರ್ ಅವರು ಇಲ್ಲಿದ್ದಂಥ ನಮ್ಗೆ ನಿಮ್ಗೆ ನೋಡುದು. ನಾವು ಕುಂಬಿ ದಾನಪ್ಪ ಕಾರ್ಪೊರೇಟರ್ ಇದ್ದಾಗ ಸಾಹೇಬ್ರ ಬರೀ 1 ಲಕ್ಷ ಫಂಡ್ ಇರ್ತಿತ್ತು ವರ್ಷ. ದಾನಪ್ಪ ನಾವು ಬಿಲ್ ಯಾವಾಗ ಕೊಡುದ್ರಿ 2 ವರ್ಷಕ್ಕೆ ಹೇಳ್ರಿ 5 ಲಕ್ಷದ ಮಾಡುದು ಕಾಂಟ್ರಾಕ್ಟರ್ ಹುಡುಕ್ತಿದ್ವಿ. ಈಗ ಕಾರ್ಪೊರೇಟರ್ ಭಾಗ್ಯವಂತರು 5 ಕೋಟಿ ಧಡಲ್ ಬಡಲ್ ಬರ್ತೈತಿ. ಭಾಗ್ಯವಂತರು ಇವತ್ತು ಕೆಲಸ ಫಾಸ್ಟ್ ಆಗ್ತಾವೆಲ್ಲ. ನಮ್ಮ ಕಾಲದಾಗ ಏನಿತ್ತು ದಾನಪ್ಪ ಕಬ್ಬೇರ್, ಪಾಂಡುರಂಗ್ ಪಾಟೀಲ್ FG ಪಾಟೀಲ್ ಇವರೆಲ್ಲ ಇದ್ರು. ಆವಾಗ ಈಗ ಸಿದ್ದರಾಮಯ್ಯಂದ ಹುಟ್ಟಿದಬ್ಬ ಮಾಡಿದ್ರೆ ಎಲ್ಲ ಪಾರ್ಟಿಯವ್ರು ಬರ್ತಿದ್ರು, BJP ಅವರು ಬರ್ತಿದ್ರು. ಅವ್ರು BJP ಕಾರ್ಪೊರೇಟರು ಬರ್ತಿದ್ರು ಈ ಹುಟ್ಟಿದಬ್ಬಕ್ಕೆ. ಅದ್ರ ಒಂದು ಕುಟುಂಬ ಇದ್ದಂಗೆ ಇತ್ತು. ಅದು ಮತ್ತೀಗ ಒಂದು ಕುಟುಂಬ ಆದಂಗೆ ಲಾಡ್ ಅವ್ರ ನೇತೃತ್ವದೊಳಗೆ ಆಗ್ತೈತಿ. ಇದು ರಾಜಕಾರಣ ಪಕ್ಷಕ್ಕೆ ಜನರ ಕಲ್ಯಾಣಕ್ಕೆ ರಾಜಕಾರಣ ನಮ್ಮ ಲಾಡ್ ಅವ್ರು ಮಾಡುದು ಅಂತ ಈ ಸಂದರ್ಭದಲ್ಲಿ ಹೇಳಿ
ಅಲ್ಲಿ ಸರ್ ಅಲ್ಲಿ ಸರ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎರಡೂ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಅಲ್ತಾಫ್ ಬಳ್ಳೂರವರೇ, ಅನಿಲ್ ಕುಮಾರ್ ಪಾಟೀಲ್ ರವರೇ, ವಿಶೇಷವಾಗಿ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಆತ್ಮೀಯರು, ಅಣ್ಣನ ಸಮಾನಾಗಿರ್ತಕ್ಕಂಥ ದಾನಪ್ಪಣ್ಣ ಕಪ್ಪೇರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ, ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಹುಟ್ಟಿದಬ್ಬ ಆಚರಣೆ ಮಾಡಬೇಕಂತ ಹೇಳಿ ದಾನಪ್ಪ ಕಪ್ಪೇರವರವರು ಈ ವರ್ಷ ಅಲ್ಲ, ಸುಮಾರು 15-20 ವರ್ಷಗಳಿಂದ ಅವರ ಅಭಿಮಾನಿಯಾಗಿ ಇವತ್ತು ಅವರು ಹುಟ್ಟಿದಬ್ಬವನ್ನು ಪ್ರತಿ ವರ್ಷ ಅರ್ಥಪೂರ್ಣಕವಾಗಿ ಬಡವರಿಗೆ ಅನುಕೂಲ ಆಗಬೇಕು, ಅದರಲ್ಲಿ ಪರಿಸರ ಕೂಡ ಮುಂಜಾಗ್ರತೆಯನ್ನು ವಹಿಸಿ ಬೆಳಗ್ಗೆ ಇವತ್ತು ಪ್ಲಾಂಟೇಶನ್ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಪ್ರತಿ ವರ್ಷನೂ ಇದೇ ರೀತಿಯಾದಂತಹ ಕಾರ್ಯಕ್ರಮ ಮಾಡಿ ಬಡವರಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ಸಿದ್ದರಾಮಯ್ಯ ಸಾಹೇಬರ ಹುಟ್ಟಿದಬ್ಬದ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗಿಲ್ಲ, ಸಂಕ್ಷಿಪ್ತವಾಗಿ ಮಾತನಾಡ್ತೇನೆ. 1996ನೇ ಇಸ್ವಿಯಿಂದ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪರಿಚಯ. ನಾನು ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮುಗಿದು ಡಿಗ್ರಿ ಆದ ನಂತರ ಮೊದಲನೇ ಬಾರಿಗೆ MP ಪ್ರಕಾಶ್ ಸಾಹೇಬ್ರ ಮುಖಾಂತರ, ದಿವಂಗತ MP ಪ್ರಕಾಶ್ ಸಾಹೇಬ್ರನ್ನ ಇವತ್ತು ನೆನೆಸ್ಬೇಕು, ಅವ್ರ ಮುಖಾಂತರ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, PGR ಸಿಂಗ್ ಸಾಹೇಬ್ರಿಗೆ ಆಗಿನ ಕಾಲದಲ್ಲಿ ನಾನು ಸಂಪರ್ಕದಲ್ಲಿದ್ದೆ. ದಿವಂಗತ ರಾಮಕೃಷ್ಣ ಹೆಗಡೆ ಸಾಹೇಬ್ರನ್ನ ಭೇಟಿ ಮಾಡಿಸ್ತಕ್ಕಂಥದ್ದಾಗಿರಲಿ, JH ಪಟೇಲ್ ಸಾಹೇಬ್ರನ್ನ ಭೇಟಿ ಮಾಡ್ತಕ್ಕಂಥದ್ದಾಗಿರಲಿ, ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಜನತಾದಳದಿಂದ. ಇವತ್ತು ಆಗಿನ ಕಾಲದ ನಮ್ಮ ಜನತಾ ಪಕ್ಷದ ಅಧ್ಯಕ್ಷರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿದ್ರು. ಜನತಾದಳ ಅಷ್ಟೇ ಅಲ್ಲ, ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿದ್ರು. ಜನತಾ ಪಕ್ಷದಲ್ಲಿ JH ಪಟೇಲ್ ಸಾಹೇಬ್ರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಪ್ರಪ್ರಥಮ ಬಾರಿಗೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿ ಇವತ್ತು ವ್ಯಾಟ್ ಅಂತ ಏನು ಕಾರ್ಯಕ್ರಮ ಈ ದೇಶದಲ್ಲಿ ಬಂತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಇಡೀ ಭಾರತ ದೇಶದಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ನಲ್ಲಿ ಹೆಚ್ಚಿನ ಅನುಕೂಲ ಆಗಿ ಯಾವುದೇ ರಾಜ್ಯಕ್ಕೆ ರೆವಿನ್ಯೂ ಬರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಈಗಿನ ಕಾಲದಿಂದ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಫೈನಾನ್ಸ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಕಾರಣ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಅವರು ಹುಟ್ಟು ಬಂದಿರತಕ್ಕಂಥ ಹಾದಿ ಅತ್ಯಂತ ಬಡ ಕುಟುಂಬದಿಂದ ಜನ್ಮಿಸಿ ಬಹಳ ದೊಡ್ಡ ಏನೋ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರಲ್ಲ. ಇವತ್ತು ಕೂಡ ಮೊನ್ನೆ ಅವ್ರ ತಮ್ಮ ತೀರ್ಕೊಂಡು ಹೋದ್ರು. ಅವ್ರ ತಮ್ಮವರು, ಅವ್ರ ಕುಟುಂಬಸ್ಥರು ಇವತ್ತು ಕೂಡ ನೀವು ಮೈಸೂರು ಭಾಗದಲ್ಲಿ ಆ ಹಳ್ಳಿಗಳಲ್ಲಿ ಹೋದ್ರೆ ಇವತ್ತು ಕೂಡ ರೈತಾಪಿ ವರ್ಗದವರೇ ಇದ್ದಾರೆ, ರೈತಾಪಿ ಕೆಲಸನೇ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರೇನು ಮುಖ್ಯಮಂತ್ರಿ ಆಗಿದ್ದಾರೆ, ಇದು ಕೇವಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಲ್ಲ. JH ಪಟೇಲ್ ಆಗಿರ್ಬೋದು, ಇವತ್ತು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಕೂಡ ಆಗಿರ್ಬೋದು, ಅವರ ಅತ್ಯಂತ ಬಡ ಕುಟುಂಬದಿಂದ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಚುಕ್ಕಾಣಿ ಹಿಡಿದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಬಡವ ಕೂಡ
ಒಬ್ಬ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯಿಂದ ಮುಖಾಂತರ ಮುಖ್ಯಮಂತ್ರಿ ಯಾರು ಕೂಡ ಆಗ್ಬೋದು. ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನಾಗಿದ್ದಾರಲ್ಲ, ಎಲ್ಲ ಬಡವರ ಪರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೆಚ್ಚೆ ಬಯಸ್ತೇನೆ ನಿಮಗೆಲ್ಲರಿಗೂ. ಇವತ್ತು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2013ರಿಂದ 2018ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಕೆಲವು ಬೆಳಕನ್ನು ಚೆಲ್ಲಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಯಾರು ಹಸುವಿನಿಂದ ಮಲಗಕೂಡದು ಅಂತ ಹೇಳಿ ಚುನಾವಣೆ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರನೇ ಕೇವಲ 3 ತಾಸಿನಲ್ಲಿ ಯಾರು ಕರ್ನಾಟಕ ರಾಜ್ಯದಲ್ಲಿ ಹಸುವಿನಿಂದ ಮಲಗಕೂಡದು ಅಂತ ಹೇಳಿ ತಲಾ 5 ಕೆಜಿ ಅಂತ ಪ್ರಾರಂಭ ಮಾಡಿ 7 ಕೆಜಿ ವರೆಗೆ ಅಕ್ಕಿ ಕೊಡ್ತಕ್ಕಂಥ ಬಡವರಿಗೆ, ಎಲ್ಲ ಕುಟುಂಬಗಳಿಗೆ ಸುಮಾರು 1,30,00,000 ಕುಟುಂಬಗಳಿಗೆ ತಲಾ 7 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಯಾರೇ ಮುಖ್ಯಮಂತ್ರಿ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಸರ್ಕಾರದ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರದಲ್ಲಿ ಇವತ್ತು ನಾವೆಲ್ಲ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ನೆನೆಸ್ಬೇಕು, ಮನಮೋಹನ್ ಸಿಂಗ್ ಅವರನ್ನು ನೆನೆಸ್ಬೇಕು. ಇವತ್ತು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕೇಂದ್ರದಿಂದ ಬರ್ತಕ್ಕಂಥ ಅಕ್ಕಿ ಮೋದಿಯವರ ಅಕ್ಕಿ ಅಂತ ಹೇಳಿ. ಇದು ಯಾರು ಮೋದಿಯವರ ಅಕ್ಕಿ ಅಲ್ಲ. ಕೇಂದ್ರದಲ್ಲಿ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ ಸುಮಾರು 1,10,000 ಕೋಟಿ ಇಡೀ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾರೋ ಬಡವ ಕುಟುಂಬಗಳು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ನಿರ್ಣಯದಿಂದ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ 1,10,000 ಕೋಟಿಯನ್ನು ನಾವು ಆಗಿನ ಕಾಲದಲ್ಲಿ UPA 2 ಸರ್ಕಾರದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ಆ ಕಾರ್ಯಕ್ರಮನೇ ಇವತ್ತು ಕೇಂದ್ರ ಸರ್ಕಾರದ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ UPA 2 ತಗೊಂಡಿರ್ತಕ್ಕಂಥ ನಿರ್ಣಯ ಅಕ್ಕಿ ಹೋಗ್ತದೆ. ಇದು ಕಾಂಗ್ರೆಸ್ ಅಕ್ಕಿ, ಬಿಜೆಪಿ ಅವರ ಅಕ್ಕಿ ಅಲ್ಲ ಅಂತ ತಮಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ರೈಟ್ ಟು ಎಜುಕೇಶನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾವ ಬಡವ ಮಕ್ಕಳು ಕಾನ್ವೆಂಟ್ ಶಾಲೆಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟು ಹೋಗಬಾರ್ದು, ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಫೀ ಸ್ಟ್ರಕ್ಚರ್ ನಲ್ಲಿ ಕಡ್ಡಾಯವಾಗಿ 20-25% ಮಕ್ಕಳಿಗೆ ಕಾನ್ವೆಂಟ್ ಶಾಲೆಗಳಲ್ಲಿ ಬಡವರ ಮಕ್ಕಳು, ಆಟೋ ರಿಕ್ಷಾ ಡ್ರೈವರ್ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಬೋದು, BPL ಕಾರ್ಡ್ ಹೋದ ಮಕ್ಕಳಾಗಿರ್ಬೋದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿಗೆ ರೈಟ್ ಟು ಎಜುಕೇಶನ್ ಅಂತ ಕಾನೂನನ್ನು ತಂದಿರತಕ್ಕಂಥದ್ದು ಪ್ರಪಂಚದಲ್ಲಿ ಯಾವ ಸರ್ಕಾರ ಮಾಡಿಲ್ಲ. ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಶ್ರೀಮತಿ ಸೋನಿಯಾ ಗಾಂಧಿ ಸರ್ಕಾರ ಮಾಡಿದಂತೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನರೇಗಾ ಅಂತ ಕಾರ್ಯಕ್ರಮ ಇವತ್ತು ಭಾರತ ದೇಶದಲ್ಲಿ 22 ಕೋಟಿ ಜನರು ನರೇಗಾ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮ ಸ್ನೇಹಿತರು ಇದೀರಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಪಾರ್ಲಿಮೆಂಟ್ ನಲ್ಲಿ ವ್ಯಂಗ್ಯ ಮಾಡಿದ್ರು, पिछले 70 सालों में आप इस देश लोगों के लिए खड्डा खोदने का काम किया है ಅಂತ ಹೇಳಿದ್ರು. ಯಾರು ಹೇಳಿದ್ರು? नरेंद्र मोदी साहब पार्लिमेंट ನಲ್ಲಿ मैं डंके के चोट पे हर राज्य में, हर देश में घूमूंगा और मैं ये बताऊंगा कि पिछले 70 सालों में कांग्रेस ने खड्डा खोदने का काम किया ಅಂತ ಹೇಳಿ ನರೇಂದ್ರ ಮೋದಿ ಅವರು ನರೇಗಾ ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡ್ತೀವಿ, ಸಂಪೂರ್ಣವಾಗಿ ನಿಂದಿಸ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಹಳ ಜೋರು ಭಾಷಣ ಮಾಡಿದ್ರು. ಅದಾದ ನಂತರ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಬಂತು. ನರೇಂದ್ರ ಮೋದಿ ಸಾಹೇಬ್ ಅವತ್ತು ಕಾಣ್ತಾ ಇರೋದು ನೋಡಿದ್ರು, ಭಾರತ ದೇಶದ ಜಿಡಿಪಿಗೆ ಇದು ನರೇಗಾ ಅನ್ನೋ ಕಾರ್ಯಕ್ರಮ ಬಹಳ ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿ ವರದಿ ವರ್ಲ್ಡ್ ಬ್ಯಾಂಕ್ನವರು ಕೊಟ್ಟರು. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಚುಪ್ಪಾದ್ರು. ಇವತ್ತು ನರೇಗಾ ಕಾರ್ಯಕ್ರಮದಲ್ಲಿ ಇವತ್ತು ಕೂಲಿ ಸುಮಾರು 316 ರೂಪಾಯಿ, ಒಬ್ಬ ಹೆಣ್ಣಾಗಿರ್ಲಿ ಗಂಡಾಳಿಗೆ ಸರಿಸಮ 316 ರೂಪಾಯಿ
ಮನೆಗೆ ಮುಟ್ತಕ್ಕಂಥ ಕೆಲಸ, 22 ಕೋಟಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಯಾವುದೇ ಕಾರ್ಯಕ್ರಮ ಈ ಬೇಸಿಗೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಕೀರ್ತಿ ಸಲ್ಲಿಸುತ್ತದೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಾನು ಮೈನಿಂಗ್ ಭಾಗದಿಂದ ಬಂದವರು ಮೈನಿಂಗ್ ಭಾಗದಿಂದ ಬಂದವರು. ನಾನು ಕೂಡ ಹೆಣ್ಮಕ್ಳಿಗೆ 20 ರೂಪಾಯಿ ಕೂಲಿ ಕೊಡ್ತಿದ್ವಿ. ಇವತ್ತು ಲೇಬರ್ ಡಿಗ್ನಿಟಿ ಇಡೀ ಭಾರತ ದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ, ಕೈಗೆ ಕೆಲಸ ಸಿಗ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಯಾರಿಗೆ ಇವತ್ತು 300 ರೂಪಾಯಿ ಸಿಗ್ತಿದ್ರೆ 320 ರೂಪಾಯಿ ಸಿಗ್ತಾ ಇದ್ರೆ ಇದಕ್ಕೆ ಕಾರಣ ಕೇವಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತ ತಮ್ಮ ಗಮನಕ್ಕೆ ಇರಬೇಕಂತ ಈ ಸಂದರ್ಭದಲ್ಲಿ. ಲೇಬರ್ ಡಿಗ್ನಿಟಿ, ಲೇಬರ್ಗೆ ಗೌರವ ಧನ, ಇಂಗ್ಲಿಷ್ ನಲ್ಲಿ ನಾವು ಡಿಗ್ನಿಟಿ ಅಂತ ಏನ್ ಹೇಳ್ತೀವಿ, ಗೌರವ, ಲೇಬರ್ಗೆ ಗೌರವ ಕೊಡ್ತಕ್ಕಂತ ಹಣ ಗ್ರಾಮ ಪಂಚಾಯಿತಿ ಮುಖಾಂತರ ಏನ್ ನಾವು ಪ್ರಾರಂಭ ಮಾಡಿದ್ವಿ, ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ಲೇಬರ್ಗೆ ಕಡ್ಡಾಯವಾಗಿ 320 ರೂಪಾಯಿಗಿಂತ ಜಾಸ್ತಿ ಸಿಗ್ತಕ್ಕಂತ ಇವತ್ತು ಕಾರಣ ಯಾವುದೇ ಕೆಲಸ ಕೈ ಕೆಲಸಕ್ಕೆ ಸಿಕ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಯಾವತ್ತು ಮುಖ್ಯಮಂತ್ರಿ ಆದರೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುಮಾರು 14 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ಬಹಳ ಮೊನ್ನೆ ದುಃಖದಿಂದ ಹೇಳಿದ್ರು, ಈ ಬಾರಿ ಬಜೆಟ್ ನಾವು ಡಿಫಿಸಿಟ್ ನಲ್ಲಿ ಮಂಡನೆ ಮಾಡಿದ್ವಿ. ಕಾರಣ ಒಂದು, ಬಿಜೆಪಿಯವರು ಯಾವ ರೀತಿ ದುಡ್ಡನ್ನು ಉಳಿಸಿಲ್ಲ ಕಾರ್ಯಕ್ರಮಗಳಿಗೆ. ಉದಾಹರಣೆ ಕೊಡ್ತೀನಿ, ಬಹಳಷ್ಟು ನಮ್ಮ ಮುಖಂಡರುಗಳಿದ್ದಾರೆ. SDMC ಕಾರ್ಪೊರೇಷನ್ ಅಲ್ಲಿ 20 ಕೋಟಿವರೆಗೆ ನಮಗೆ ರೆವಿನ್ಯೂ ಜನರೇಷನ್ ಆಗ್ತಿದ್ರೆ ಇವರು 60 ಕೋಟಿವರೆಗೆ ಟೆಂಡರ್ ಕರೆದು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಇನ್ನ ದುಡ್ಡು ಬರಬೇಕು, ನಮಗೆ 60 ಕೋಟಿ ದುಡ್ಡು ಬರಬೇಕು. ಮುಂಜಾಗ್ರತೆನ ಬರ್ತಕ್ಕಂಥ ದುಡ್ಡನ್ನ ಹೀಗೆ ಟೆಂಡರ್ಗಳನ್ನ ಕರೆದು ಇದೇ ರೀತಿಯಾಗಿ 2,47,000 ಕೋಟಿ ಇರ್ತಕ್ಕಂಥ ಸಾಲನ್ನ 5,30,000 ಕೋಟಿ ಸಾಲಕ್ಕೆ ಒಯ್ದು ಕಳೆದ 5 ವರ್ಷದಲ್ಲಿ 3 ಲಕ್ಷ ಸಾಲ ಹೆಚ್ಚುವರಿ ಮಾಡಿ ಇವತ್ತು ನಮಗೆ ಸರ್ಕಾರ ನಮ್ಮ ಕೈಲೇ ಸಿಕ್ಕಿದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನು ಆಯೋಗನ ತಾವು ನೋಡಿದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಸೇರಿ 5 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಮಾಡಬೇಕಂತ ಹೇಳಿ ನಾವೇನ್ ಗ್ಯಾರಂಟಿ ಕಾರ್ಡ್ಗಳಂತ ಮನೆಗೆ ಮುಟ್ಟಿಸಿದ್ವಿ. ಇವತ್ತು ಎಲ್ಲಾ ಗ್ಯಾರಂಟಿಗಳಿಗೆ ಸುಮಾರು 60,000 ಕೋಟಿ ಖರ್ಚಾಗ್ತದೆ ಬಂಧುಗಳೇ. ಎಷ್ಟು? 60,000 ಕೋಟಿ. It is historic in this country that any state government in its budget it is spending 60,000 crores for welfare amenities scheme ಗೆ ಮಾಡತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗ ತಾನೇ ಆ ಹುಡುಗರಿಗೆ ಬೀಟ್ ಹಾಕಿ ಹೋಗಿದ್ವಿ. ಇದರಲ್ಲಿ ಮಾಡಲ್ ಅಂತಂದ್ರೆ ಕೇವಲ ಯೂರೋ ಬ್ರಿಡ್ಜ್ ಕಟ್ಟಿದ್ರೆ, ಏರ್ಪೋರ್ಟ್ಗಳಾದ್ರೆ, ಇಂಡಸ್ಟ್ರಿ ಆದ್ರೆ ಸಸ್ತೆ ಬಂದ್ ಮಾಡಲಾಗೋದಿಲ್ಲ. ಅಂದ್ರೆ ಅದು ಆಗ್ಬಾರ್ದಂತ ಉದ್ದೇಶ ಅಲ್ಲ. ಅದಕ್ಕೆ ಗ್ಲೋಬಲ್ ಎಕನಾಮಿ ಆಗಬೇಕು, ಮಿನಿಮಮ್ ಎಕನಾಮಿ ಜನಕ್ಕೆ ಮುಟ್ಟಬೇಕಂತ ಹೇಳಿ ಈ 60,000 ಕೋಟಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಸಿಗಬೇಕು, ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ನೇರವಾಗಿ ದುಡ್ಡು ನಿಮ್ಮ ಹಣಕಾಸಿಗೆ ನಿಮ್ಮ ಮನೆಗೆ ಮುಟ್ಟಬೇಕಂತ ಹೇಳಿ ಈ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ವಿಶೇಷವಾಗಿ ಎಷ್ಟೇ ಈ ಧೂಳಿಪಟ ಆಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆನ ಗಾಳಿಗೆ ತೂರಿ ಬಿಜೆಪಿ ಅಧಿಕಾರ ಮಾಡಿದ್ರು ಕೂಡ 1 ತಿಂಗಳ ಸತತವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಮೀಟಿಂಗ್ ಮಾಡಿದ್ರ ಮುಖಾಂತರ ಇವತ್ತು ಪುನಃ ಒಂದು ಬಜೆಟ್ ಅನ್ನು ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು
5 ಕಾರ್ಯಕ್ರಮಗಳು ಚಾಚು ತಪ್ಪದೆ 60,000 ಕೋಟಿ ಮನೆಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಂತವರ ಮಹಾನ್ ವ್ಯಕ್ತಿಯ ಇವತ್ತು ನಾವು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 2-3 ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿದ್ದಾವೆ. ಒಂದು, ಮೊದಲನೇ ಬಾರಿಗೆ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಯಾರಿಲ್ಲ. ಕೊಟ್ಟಿರ್ತಕ್ಕಂಥದ್ದು ಯಾರು? 2 ಬರೀ ಕೇವಲ 3% ಬಡ್ಡಿಗೆ 10 ಲಕ್ಷವರೆಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಮೊದಲನೇ ಮಾಡಿದ್ದೆ ಸಿದ್ದರಾಮಯ್ಯನವರು. ಇವತ್ತು 5 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ, 3 ರೂಪಾಯಿ ಬಡ್ಡಿ ನಂಗೆ 15 ಲಕ್ಷವರೆಗೆ ಮಾಡಿರ್ತಕ್ಕಂಥದ್ದು. ಪುನಃ ಭಾರತ ದೇಶದಲ್ಲಿ ರೈತರ ಪರವಾಗಿ ಯಾರೇ ಇದ್ರೆ ಅದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಮಕ್ಕಳಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೂಟು, ಸಾಕ್ಸು, ಪಾಟಿ ಚೀಲ, ಯೂನಿಫಾರ್ಮು, ಕ್ಷೀರಭಾಗ್ಯ, ಅನ್ನಭಾಗ್ಯ ಯಾಕೆ ಮಾಡಿದ್ರು ಅಂತಂದ್ರೆ ಅವರಿಗೆ ಬಡವರಿನ ಅರಿವು ಸಿದ್ದರಾಮಯ್ಯ ಗೊತ್ತಿತ್ತು. ಅವ್ರು ಪಟ್ಟಂತ ಕಷ್ಟ ಹಳ್ಳಿಗಳಲ್ಲಿ ಒಂದು ಊಟಕ್ಕೆ ಗತಿ ಇರತಕ್ಕಂಥ ಶಾಲೆಗಳು ಬಡ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲಿ, ಪುಸ್ತಕ, ಪಾಟಿ ಚೀಲ, ಯೂನಿಫಾರ್ಮ್, ಬೂಟು, ಸಾಕ್ಸು, ಹಾಲು, ಮೊಟ್ಟೆ ಕೊಡ್ತಕ್ಕಂಥದ್ದು ಯಾರೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಬಯಸಬಹುದು. ಇವತ್ತು ಇಂಥ ಒಂದು ಮಹಾನ್ ವ್ಯಕ್ತಿಯ ಹುಟ್ಟಿದಬ್ಬ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ವಿಶೇಷವಾಗಿ ದಾನಪ್ಪ ಕಬ್ಬೀರನವರು ಆತೇನು ಪಾಪ ಆರ್ಥಿಕವಾಗಿ ಮಾಡಿದವ್ರು ಸಂಕಾರ ಅಲ್ಲ. ಅವ್ರ ಮಗಳು ಕೂಡ ಇವತ್ತು ಕಾರ್ಪೊರೇಟರ್ ಆಗಿ ಆಯನು ಕೂಡ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆ ಭಾಗದಲ್ಲಿ. ಆದ್ರೆ ಮನುಷ್ಯನ ನಿಷ್ಠೆ, ಆತನ ಪರವಾಗಿ ಅವ್ರ ಅಧಿಕಾರದಾಗ ಇದ್ರೇನು ಇಲ್ಲಿದ್ರು ಕೂಡ ಯಾವತ್ತು ಸಿದ್ದರಾಮಯ್ಯ ಅವರ ಹುಟ್ಟಿದಬ್ಬ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಏನು ಇವತ್ತು ದಾನಪ್ಪ ಕಬ್ಬೇರವರು ಮಾಡ್ತಿದ್ದಾರೆ. ನಿಮ್ಮ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಹಳೆ ಗಿರಾಕಿ ಅವರು ಕೂಡ ನಾವೆಲ್ಲ ಒಂದೇ ಪಾಠ ಇರೋರು. ನಾನು ಇಲ್ಲಿ ಬಂದ ನಂತರ ಅವರು ನನಗೆ ಬಹಳ ಹತ್ರ ಆದರು. ಪ್ರಾಮಾಣಿಕವಾಗಿ ನಾನು ಬಹಳಷ್ಟು ಜನರಿಗೆ ಭೇಟಿಯಾಗಿದ್ದೀನಿ. ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಕಾಳಜಿ ವಹಿಸಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ದಾನಪ್ಪ ಕಬ್ಬೇರು ಕೂಡ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ನನ್ನ ಜೊತೆಗೆ ಇಲ್ಲಿ ಒಳಗಿದ್ದಾರೆ. ನಾನು ಸಚಿವನಾಗಿ ಇಲ್ಲಿ ಎರಡು 3 ತಿಂಗಳಾಗ್ಲಿಕ್ಕೆ ಬಂದು ಯಾವತ್ತೂ ವೈಯಕ್ತಿಕ ಕೆಲಸ ಕೇಳೇ ಇಲ್ಲ. ಅವರು ಯಾವತ್ತು ಜನರ ಪರವಾಗಿ, ಸಾರ್ವಜನಿಕ ಪರವಾಗಿ ಕೆಲಸಗಳನ್ನ ಕೇಳಿದ್ದಾರೆ. ಇವತ್ತು ಇಷ್ಟೆಲ್ಲ ಜನನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರಂತ ಈ ಕಾರ್ಯಕ್ರಮ ಮಾಡ್ತಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೇನು ಇಲ್ಲಿದ್ರೇನು ಇಂಥ ಒಂದು ಕಾರ್ಯಕ್ರಮ ಯಾವಾಗಲೂ ಮಾಡಿದ್ದಾರೆ. ಇಷ್ಟೆಲ್ಲ ಜನರನ್ನ ಸೇರಿಸಿ ಇಲ್ಲಿ ಬಡವರಿಗೆ ಸೀರೆ ಕೊಡ್ತಕ್ಕಂಥದ್ದು, ಯಾರ್ಯಾರು ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ಒಳ್ಳೆ ಬೆಳವಣಿಗೆ. ಇಂಥ ಒಂದು ಕಾರ್ಯಕ್ರಮ ಇನ್ನ ವರ್ಷಾನುಗಟ್ಟಲೆ ಉತ್ತರವಾಗಿ ಈ ಕಾರ್ಯಕ್ರಮ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ದಾನಪ್ಪ ಕಬ್ಬೀರವರಿಗೆ ದೇವರು ನಿಮಗೆ ಎಲ್ಲ ಆರೋಗ್ಯ ಶಕ್ತಿ ದಯಪಾಲಿಸಿದಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು 100 ಕಾಲ ವರ್ಷ ದೇವರು ಅವರಿಗೆ ಆರೋಗ್ಯ ಕೊಡ್ಲಿ. ಇಡೀ ಭಾರತ ದೇಶದಲ್ಲಿ ಬಡವರ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಯಾರೇ ಒಬ್ರು ಕೆಲಸ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ದೇವರಿನ ಹೆಚ್ಚಿನ ಶಕ್ತಿ ಆರೋಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸಿ ಗೌರವ ಸಲ್ಲಿಸಿ ನನಗೆ ನಿಮ್ಮೆಲ್ಲರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ದಾನಪ್ಪ ಕಬ್ಬೀರವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ
Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.